ಪೈಲ್ಸ್ ಇದರಿಂದ ನಿಜವಾಗಿಯೂ ಜೀವಕ್ಕೆ ಅಪಾಯ ಇದೆಯಾ? ಇದು ಬಹುಶಃ ಈ ವಿಷಯದ ಬಗ್ಗೆ ಅತಿ ಹೆಚ್ಚು ಕೇಳಿಬರುವ ಪ್ರಶ್ನೆ ಅಲ್ವಾ? ಜೊತೆಗೆ ಎಷ್ಟೋ ಜನರಿಗೆ ಇದೊಂದು ದೊಡ್ಡ ಭಯ ಕೂಡ. ಸರಿ, ಹಾಗಾದ್ರೆ ಬನ್ನಿ ಇವತ್ತು ಇದರ ಹಿಂದಿರುವ ಸತ್ಯಾಸತ್ಯತೆಯನ್ನ ಸ್ಪಷ್ಟವಾಗಿ ತಿಳ್ಕೊಂಡ್ಬಿಡೋಣ. ಹೌದು, ಇದೇ ಆ ದೊಡ್ಡ ಪ್ರಶ್ನೆ. ಯಾರಿಗಾದ್ರೂ ಪೈಲ್ಸ್ ಇದೆ ಅಂತ ಡಾಕ್ಟರ್ ಹೇಳಿದ ತಕ್ಷಣ ಮನಸ್ಸಲ್ಲಿ ಬರೋ ಮೊದಲನೇ ಭಯ ಅಂದ್ರೆ, ಅಯ್ಯೋ ಇದರಿಂದ ಪ್ರಾಣಕ್ಕೇನಾದ್ರೂ ತೊಂದರೆ ಇದೆಯಾ ಅಂತ. ಸೊ ಈ ಆತಂಕಕ್ಕೆ ಉತ್ತರ ಏನು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಒಂದು ವಿಷಯ ಸ್ಪಷ್ಟಪಡಿಸ್ಬಿಡ್ತೀನಿ. ನೇರವಾಗಿ ಪೈಲ್ಸ್ನಿಂದಲೇ ಸಾವು ವೈದ್ಯಕೀಯ ಜಗತ್ತಿನಲ್ಲಿ ತುಂಬಾನೇ ಅಪರೂಪ. ಹಾಗಾಗಿ ಮೊದಲು ಆ ಭಯವನ್ನ ಮನಸ್ಸಿನಿಂದ ತೆಗೆದಾಕಿ. ಆದರೆ ಇಲ್ಲೊಂದು ಬಹಳ ಮುಖ್ಯವಾದ ವಿಚಾರ ಇದೆ. ಇದನ್ನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಬಹುದು ಅಂತ ಖಂಡಿತ ಅಲ್ವೇ ಅಲ್ಲ. ಹಾಗಾದ್ರೆ ಪೈಲ್ಸ್ನಿಂದ ನೇರವಾದ ಅಪಾಯ ಇಲ್ಲ ಅಂದ್ರೆ ಹಾಗಿದ್ರೆ ನಿಜವಾದ ಅಪಾಯ ಎಲ್ಲಿದೆ? ನಿಜವಾದ ಅಪಾಯ ಇರೋದು ಪೈಲ್ಸ್ನಲ್ಲಲ್ಲ. ಅದನ್ನ ಆಮೇಲೆ ನೋಡೋಣ ಅಂತ ನಿರ್ಲಕ್ಷ್ಯ ಮಾಡೋದ್ರಲ್ಲಿದೆ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಸಿಂಪಲ್ ಆದ ಉದಾಹರಣೆ ನೋಡೋಣ. ನೋಡಿ, ಈ ಸ್ಲೈಡಲ್ಲಿರೋ ಉದಾಹರಣೆ ಎಷ್ಟು ಚೆನ್ನಾಗಿದೆ ಅಲ್ವಾ? ನಮ್ಮನೇಲಿ ಎಲ್ಲಾದ್ರೂ ಒಂದು ಸಣ್ಣ ಪೈಪ್ ಲೀಕ್ ಆಗ್ತಿದ್ರೆ ಅದನ್ನ ನಾವು ಆಮೇಲೆ ಸರಿ ಮಾಡೋಣ ಅಂತ ಬಿಟ್ರೆ ಏನಾಗುತ್ತೆ? ಅದೇ ಲೀಕ್ ದೊಡ್ಡದಾಗಿ ಗೋಡೆನೆಲ್ಲ ಹಾಳು ಮಾಡ್ಬಿಡುತ್ತೆ. ಪೈಲ್ಸ್ ಕೂಡ ಹಾಗೇನೆ. ಆರಂಭದಲ್ಲಿ ಚಿಕ್ಕದಾಗಿ ಕಾಣೋ ಈ ಸಮಸ್ಯೆನ ನಾವು ಕಡೆಗಣಿಸಿದ್ರೆ ಅದು ಮುಂದೆ ತುಂಬಾನೇ ಸೀರಿಯಸ್ ಆದ ಹೆಲ್ತ್ ಪ್ರಾಬ್ಲಮ್ಸ್ಗೆ ಕಾರಣ ಆಗುತ್ತೆ. ಸರಿ, ಹಾಗಾದ್ರೆ ನಾವು ಮಾತಾಡ್ತಿರೋ ಈ ತೊಡಕುಗಳು ಅಂದ್ರೆ ಏನು? ಅಂದ್ರೆ ಪೈಲ್ಸ್ಗೆ ಸರಿಯಾದ ಟ್ರೀಟ್ಮೆಂಟ್ ತಗೊಳ್ಳದೇ ಇದ್ರೆ ಆಗಬಹುದಾದ ನಿಜವಾದ ಮೆಡಿಕಲ್ ರಿಸ್ಕ್ಗಳು ಯಾವುವು? ಬನ್ನಿ ನೋಡೋಣ. ಈ ಸ್ಲೈಡ್ನಲ್ಲಿರೋ ಲಿಸ್ಟ್ ನೋಡಿದ್ರೇನೆ ಗೊತ್ತಾಗತ್ತೆ ಇದು ಎಷ್ಟು ಗಂಭೀರ ಅಂತ. ಕಂಟಿನ್ಯೂಸ್ ಆಗಿ ಬ್ಲೀಡಿಂಗ್ ಆಗಿ ಅನೀಮಿಯಾ ಆಗೋದು, ಅಂದ್ರೆ ಬಾಡಿಲಿ ಬ್ಲಡ್ ಕಡಿಮೆ ಆಗೋದು, ನೋವು ಕೊಡೋ ರಕ್ತದ ಗಂಟುಗಳು, ಇನ್ಫೆಕ್ಷನ್, ಅಷ್ಟೇ ಅಲ್ಲ ಕ್ಯಾನ್ಸರ್ ತರಹದ ಸೀರಿಯಸ್ ಕಾಯಿಲೆ ಡಯಾಗ್ನೋಸ್ ಮಾಡೋದ್ರಲ್ಲಿ ಲೇಟ್ ಆಗೋ ಸಾಧ್ಯತೆನೂ ಇದೆ. ಈ ಲಿಸ್ಟ್ನಲ್ಲಿ ಸ್ಟ್ರ್ಯಾಂಗ್ಯುಲೇಟೆಡ್ ಹೆಮೊರಾಯ್ಡ್ ಅಂತ ಇದೆಯಲ್ಲ, ಅಂದ್ರೆ ಏನಿದು? ಸಿಂಪಲ್ ಆಗಿ ಹೇಳೋದಾದ್ರೆ ಇಂಟರ್ನಲ್ ಪೈಲ್ಸ್ಗೆ ಹೋಗೋ ಬ್ಲಡ್ ಸರ್ಕ್ಯುಲೇಷನ್ ಪೂರ್ತಿಯಾಗಿ ಕಟ್ಟಾಗ್ಬಿಡೋದು. ಇದರಿಂದ ಆ ಜಾಗದಲ್ಲಿರೋ ಟಿಶ್ಯೂಗಳು ಸತ್ತು ಹೋಗುತ್ತೆ ಮತ್ತು ಇದು ತಡ್ಕೊಳಕ್ಕಾಗದೇ ಇರೋಷ್ಟು ಭಯಂಕರ ನೋವನ್ನ ಕೊಡುತ್ತೆ. ಒಂದು ವಿಷಯ ಮಾತ್ರ ತುಂಬಾನೇ ಕ್ಲಿಯರ್ ಆಗಿರಲಿ, ಇದೊಂದು ಮೆಡಿಕಲ್ ಎಮರ್ಜೆನ್ಸಿ. ಇದನ್ನ ಯಾವತ್ತೂ ಲೈಟಾಗಿ ತಗೊಳಕ್ ಹೋಗ್ಬಾರ್ದು. ಇದಕ್ಕೆ ಇಮ್ಮಿಡಿಯೇಟ್ ಟ್ರೀಟ್ಮೆಂಟ್ ಬೇಕೇ ಬೇಕು. ಇಲ್ಲಾಂದ್ರೆ ಗ್ಯಾಂಗ್ರೀನ್ ಅಂದ್ರೆ ಆ ಜಾಗ ಕೊಳೆತು ಹೋಗೋ ತರಹದ ಡೇಂಜರಸ್ ಇನ್ಫೆಕ್ಷನ್ ಆಗೋ ರಿಸ್ಕ್ ಇರುತ್ತೆ. ಈ ಇಡೀ ಚರ್ಚೆಯಲ್ಲೇ ಇದು ಬಹುಶಃ ತುಂಬಾನೇ ಇಂಪಾರ್ಟೆಂಟ್ ಪಾಯಿಂಟ್. ದಯವಿಟ್ಟು ಗಮನ ಇಟ್ಟು ಕೇಳಿ. ಈ ಸ್ಲೈಡ್ ನೋಡಿ, ಮೋಷನ್ ಜೊತೆ ಬ್ಲೀಡಿಂಗ್ ಆಗೋದು ಪೈಲ್ಸ್ಗೂ ಇರುತ್ತೆ, ಕೊಲೊರೆಕ್ಟಲ್ ಕ್ಯಾನ್ಸರ್ಗೂ ಇರುತ್ತೆ. ಹಾಗಾಗಿ ಬ್ಲೀಡಿಂಗ್ ಆಗ್ತಿದೆ ಅಂತ ತಕ್ಷಣ ಇದು ಬರೀ ಪೈಲ್ಸ್ ಅಂತ ತಾವಾಗೇ ನಿರ್ಧಾರ ಮಾಡ್ಕೋಬೇಡಿ. ಇದು ತುಂಬಾನೇ ಅಪಾಯಕಾರಿ. ಸರಿಯಾದ ಡಯಾಗ್ನೋಸಿಸ್ ಮಾಡಿಸೋದು ಅತಿ ಅವಶ್ಯಕ. ಹಾಗಾದ್ರೆ ಯಾವ ಲಕ್ಷಣಗಳು ಕಂಡಾಗ ತಕ್ಷಣ ಅಲರ್ಟ್ ಆಗಬೇಕು? ಯಾವಾಗ ಇಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಹೋಗ್ಬೇಕು? ಕೆಲವು ಎಮರ್ಜೆನ್ಸಿ ವಾರ್ನಿಂಗ್ ಸೈನ್ಸ್ಗಳ ಬಗ್ಗೆ ಈಗ ತಿಳ್ಕೊಳ್ಳೋಣ. ಈ ಸ್ಲೈಡ್ನಲ್ಲಿರೋ ಯಾವುದೇ ಲಕ್ಷಣಗಳು ಕಂಡ್ರೆ ದಯವಿಟ್ಟು ಸ್ವಲ್ಪನೂ ಕಾಯಬೇಡಿ. ಫಾರ್ ಎಕ್ಸಾಂಪಲ್, ಬ್ಲೀಡಿಂಗ್ ನಿಲ್ತಾನೇ ಇಲ್ಲ ಅಥವಾ ಸಡನ್ ಆಗಿ ತಡ್ಕೊಳಕ್ಕಾಗದೇ ಇರೋ ಅಷ್ಟು ನೋವು ಶುರುವಾಯಿತು ಅಂದ್ರೆ ಅದರ ಅರ್ಥ ಇದು ಸೀರಿಯಸ್ ಅಂತ. ಇದು ಎಮರ್ಜೆನ್ಸಿ. ತಕ್ಷಣ ಮೆಡಿಕಲ್ ಹೆಲ್ಪ್ ತಗೊಳ್ಳಿ. ಸರಿ, ಇಷ್ಟೊತ್ತು ನಾವು ರಿಸ್ಕ್ಗಳ ಬಗ್ಗೆ ಮಾತಾಡಿದ್ವಿ. ಈಗ ಒಂದು ಗುಡ್ ನ್ಯೂಸ್ ಕಡೆ ಬರೋಣ. ವಿಷಯ ಏನಪ್ಪಾ ಅಂದ್ರೆ, ನಾವು ಮಾತಾಡಿದ ಈ ಎಲ್ಲ ಸೀರಿಯಸ್ ಪ್ರಾಬ್ಲಮ್ಸ್ಗಳನ್ನ ತಡೆಯಬಹುದು. ಹೌದು, ಇದನ್ನ ಕಂಪ್ಲೀಟಾಗಿ ತಡೆಯೋಕೆ ಸಾಧ್ಯ ಇದೆ. ಇದರ ಟ್ರೀಟ್ಮೆಂಟ್ ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್. ಸಾಮಾನ್ಯವಾಗಿ ಇದು ಶುರುವಾಗೋದೇ ನಮ್ಮ ಲೈಫ್ ಸ್ಟೈಲಲ್ಲಿ ಮಾಡ್ಕೊಳ್ಳೋ ಸಣ್ಣ ಪುಟ್ಟ ಚೇಂಜಸ್ನಿಂದ. ಆಹಾರದಲ್ಲಿ ಫೈಬರ್ ಹೆಚ್ಚೋದು, ಜಾಸ್ತಿ ನೀರು ಕುಡಿಯೋದು. ಒಂದು ವೇಳೆ ಇದರಿಂದ ಪ್ರಯೋಜನ ಆಗಲಿಲ್ಲ ಅಂದ್ರೆ ಮುಂದಿನ ಹಂತದಲ್ಲಿ ಚಿಕ್ಕ ಪುಟ್ಟ ಪ್ರೊಸೀಜರ್ಗಳಿವೆ. ಸರ್ಜರಿ ಅನ್ನೋದು ಕೊನೆ ಆಯ್ಕೆ, ಅದು ಕೂಡ ತುಂಬಾ ಗಂಭೀರವಾದ ಕೇಸ್ಗಳಿಗೆ ಮಾತ್ರ. ಹಾಗಾದ್ರೆ ಈ ಎಲ್ಲದರಿಂದ ನಾವು ತಿಳ್ಕೊಳ್ಬೇಕಾದ ಮುಖ್ಯ ಪಾಠ ಏನು? ಅದು ತುಂಬಾ ಸಿಂಪಲ್. ಪೈಲ್ಸಿಂದ ಆಗೋ ಸೀರಿಯಸ್ ಪ್ರಾಬ್ಲಮ್ಸ್ಗಳನ್ನ ಪ್ರಿವೆಂಟ್ ಮಾಡ್ಬೋದು. ನಾನಿದನ್ನ ಇನ್ನೊಂದ್ಸಲ ಹೇಳ್ತೀನಿ, ಇವುಗಳನ್ನ ಖಂಡಿತವಾಗ್ಲೂ ತಡಿಬಹುದು. ಬೇಕಾಗಿರೋದು ಒಂದೇ ಒಂದು ವಿಷಯ, ಸರಿಯಾದ ಟೈಮ್ಗೆ ಸರಿಯಾದ ಟ್ರೀಟ್ಮೆಂಟ್. ಈ ಥರದ ಸೆನ್ಸಿಟಿವ್ ಹೆಲ್ತ್ ಇಶ್ಯೂ ಬಂದಾಗ ಸರಿಯಾದ ಡಾಕ್ಟರ್ನ ಆಯ್ಕೆ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಅನುಭವ ಇರೋ, ನಮ್ಮ ಮಾತನ್ನ ಅರ್ಥ ಮಾಡ್ಕೊಳ್ಳೋ ಡಾಕ್ಟರ್ನ ಭೇಟಿ ಮಾಡೋದು ಟ್ರೀಟ್ಮೆಂಟ್ನ ರಿಸಲ್ಟ್ನಲ್ಲಿ ದೊಡ್ಡ ವ್ಯತ್ಯಾಸ ತರುತ್ತೆ. ಈ ವಿಷಯ ವಿವರಿಸೋಕೆ ನಾವು ಆಧಾರವಾಗಿಟ್ಕೊಂಡಿರೋ ಮಾಹಿತಿಯ ಪ್ರಕಾರ ಅರ್ಕ ಅನುಗ್ರಹ ಆಸ್ಪತ್ರೆಯ ಫೌಂಡರ್ಸ್ ಆದ ಡಾಕ್ಟರ್ ರಮೇಶ್ ಮಕಂ ಮತ್ತು ಡಾಕ್ಟರ್ ಸರಸ್ವತಿ ರಮೇಶ್ ಅವರು 30 ವರ್ಷಕ್ಕಿಂತ ಹೆಚ್ಚು ಕಾಲ ಈ ಫೀಲ್ಡಲ್ಲಿ ಅನುಭವ ಹೊಂದಿದ್ದಾರೆ. ಇಷ್ಟು ವರ್ಷಗಳ ಎಕ್ಸ್ಪರ್ಟೀಸ್ ಮತ್ತು ವಿಶ್ವಾಸ ರೋಗಿಗಳಿಗೆ ಉತ್ತಮ ಆರೈಕೆ ಸಿಗುತ್ತೆ ಅನ್ನೋ ಭರವಸೆ ಕೊಡುತ್ತೆ.
ಇನ್ನು ಕ್ಲಿಯರ್ ಆಗಿ ಹೇಳೋದಂದ್ರೆ ಡಾಕ್ಟರ್ ರಮೇಶ್ ಮಖಂ ಅವರಿಗೆ 45 ವರ್ಷಕ್ಕಿಂತನೂ ಹೆಚ್ಚು ಎಕ್ಸ್ಪೀರಿಯನ್ಸ್ ಇದೆ. ಹಾಗೇನೆ ಡಾಕ್ಟರ್ ಸರಸ್ವತಿ ರಮೇಶ್ ಅವರಿಗೆ 40 ವರ್ಷಕ್ಕಿಂತನೂ ಹೆಚ್ಚು ಎಕ್ಸ್ಪೀರಿಯನ್ಸ್. ಒಮ್ಮೆ ಯೋಚನೆ ಮಾಡಿ, ಇಷ್ಟೊಂದು ವರ್ಷಗಳ ಅನುಭವ ಅಂದ್ರೆ ಅದು ಯಶಸ್ವಿ ಚಿಕಿತ್ಸೆಗೆ ಮತ್ತು ವಿಶ್ವಾಸಕ್ಕೆ ಒಂದು ಗಟ್ಟಿ ಅಡಿಪಾಯ ಇದ್ದ ಹಾಗೆ. ಹಾಗಾದ್ರೆ ಈ ಎಲ್ಲ ಮಾಹಿತಿ ಆದ್ಮೇಲೆ ಕೊನೆದಾಗಿ ಒಂದು ಪ್ರಶ್ನೆ. ಪೈಲ್ಸ್ನಿಂದ ಆಗೋ ಸೀರಿಯಸ್ ಪ್ರಾಬ್ಲಮ್ಸ್ಗಳನ್ನು ತಡೆಯೋಕೆ ಸಾಧ್ಯ ಇದೆ ಅಂತ ನಮಗೀಗ ಕ್ಲಿಯರ್ ಆಗಿ ಗೊತ್ತಾಗಿದೆ. ಹಾಗಿದ್ಮೇಲೆ ಟ್ರೀಟ್ಮೆಂಟ್ ತಗೊಳ್ಳೋದನ್ನ ಮುಂದಕ್ಕೆ ಹಾಕೋದ್ರಿಂದ ಅಥವಾ ಸುಮ್ಮನೆ ಕಾಯೋದ್ರಿಂದ ನಾವು ನಿಜವಾಗ್ಲೂ ಕಳ್ಕೊಳ್ತಾ ಇರೋದು ಏನನ್ನ? ಇದ್ರ ಬಗ್ಗೆ ಒಂದು ಕ್ಷಣ ಯೋಚನೆ ಮಾಡಿ.